ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ 2030 BDA ಲಿಫ್ಟ್ ಹೌಸ್ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀವಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ, ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ, 30 ಫೀಟ್ ರಸ್ತೆ ಸಿಗುತ್ತೆ. ಇದು ಬಂದು ನಿಮಗೆ ಡೆಡ್ ಎಂಡ್ ರೋಡ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಕೂಡ ನೋಡ್ಬೋದು, 30 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲಿಂದ ನಿಮಗೆ ಜಸ್ಟ್ 1 ಕಿಲೋಮೀಟರ್ಸ್ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇರುತ್ತೆ ನಿಮಗೆ. ತುಂಬ ಜನ ಕೇಳ್ತಾ ಇರ್ತಾರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ, ಅಂದರೆ ಮೆಟ್ರೋ ಸ್ಟೇಷನ್ ಹತ್ರ ಮನೆ ಬೇಕು ಅಂತ, ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದ್ಸತಿ ನೋಡಿಸ್ತೀನಿ. ಈ ಮನೆ ಬಂದ್ಬಿಟ್ಟು ನಿಮಗೆ ನಾರ್ತ್ ಗೇಟ್, ನಾರ್ತ್ ಡೋರ್ ಆಗಿರುತ್ತೆ, BDA ಮನೆ ವಿತ್ ಲಿಫ್ಟ್ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಮನೆ ಮುಂದ್ಗಡೆ ಜಾಗ ನೋಡಿಸ್ತಾ ಇದ್ದೀನಿ. ಧಾರಾಳವಾಗಿ ಇಲ್ಲೂ ಕೂಡ ನೀವು ಒಂದು ಕಾರ್ ನಿಲ್ಲಿಸ್ಕೋಬೋದು ಆರಾಮಾಗಿ. ಹಾಗೆ ಮನೆ ಮುಂದೆ ಇಲ್ಲಿ ನೋಡ್ಬೋದು, ನಿಮಗೆ ಎಲ್ಲ ಸ್ಟೋನಲ್ಲೇ ಕೊಟ್ಟಿದ್ದಾರೆ. ಹಾಗೆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಗೇಟ್ ನೋಡಿಸ್ತಾ ಇದ್ದೀನಿ. ಗೇಟ್ ಬಂದ್ಬಿಟ್ಟು ನಮಗೆ MSL ಕೊಟ್ಟಿದ್ದಾರೆ, ಹಾಗೆ ಫಂಡ್ರ ಮಾರ್ಕ್ಸ್ ಕೊಟ್ಟಿದ್ದಾರೆ ಡಿಸೈನ್ಸ್ಗೋಸ್ಕರ. ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡಿಸ್ತೀನಿ. ಇದು ಬಂದು ನಿಮಗೆ ಲಿಫ್ಟ್ ಹೌಸ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ 2 ಕಾರ್ ಇಟ್ಕೊಳ್ಳೋಷ್ಟು ಪಾರ್ಕಿಂಗ್ ಜಾಗ ಬರುತ್ತೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ ನಿಮಗೆ. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೋಬೋದು, ಹಾಗೆ 2 ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಮೇಲ್ಗಡೆ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಹಾಗೆ PVC ಕೂಡ ಕಾಂಬಿನೇಷನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಫ್ಲೋರಿಂಗ್ ಕೂಡ ನೋಡ್ಬೋದು, ನಿಮಗೆ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ಸಂಪು ಹಾಗೆ ಬೋರ್ ಬಂದಿದೆ. ಇಲ್ಲಿ ಬಂದು ನಮಗೆ ಕಾವೇರಿ ಕಲೆಕ್ಷನ್ ಆಗಿದೆ. ಹಾಗೆ ನಿಮ್ಮಲ್ಲಿ 2 ವೀಲರ್ ಎಲೆಕ್ಟ್ರಿಕ್ ಗಾಡಿ ಇತ್ತಂದರೆ ನಿಮಗೆ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಬಂದು ಲಿಫ್ಟ್ ಬಂದಿದೆ, ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬಂದಿದೆ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು BDA ಮನೆಯಲ್ಲಿ ವಿತ್ ಲಿಫ್ಟು 2030. ಫುಲ್ ವಿಡಿಯೋ ನೋಡಿ, ನಿಮಗೆ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನ. ಓಕೆ, ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಓಕೆ, ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ದಪ್ಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಮಗೆ, ರೆಡ್ ಕಲರ್ದು. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ಸಪೋರ್ಟ್ಗೆ, ತುಂಬ ಚೆನ್ನಾಗಿದೆ. ಸೈಡ್ ವಾಲೆಲ್ಲ ನಮಗೆ ಬಟರ್ಫ್ಲೈ ಟೈಲ್ಸೇ ಮಾಡಿದ್ದಾರೆ. ಮಾಡಿ ಮೇಲೆ ಬರ್ತಾ ಇದ್ದೀವಿ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ಮನೆ ಸುತ್ತಮುತ್ತ ಆರಾಮಾಗಿ ತುಂಬ ಫ್ರೀ ಆಗಿದೆ, ನೋಡ್ಬೋದು ಮನೆ ಸುತ್ತಮುತ್ತ. ಓಕೆ, ನಾವು ಬಂದಿದ್ದ ಜಾಗ. ಹಾಗೆ ಇಲ್ಲಿ ನೋಡ್ಬೋದು POC ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬಂದು ನಾರ್ತ್ ಗೇಟ್ ಆಗಿರೋದ್ರಿಂದ ನಿಮಗೆ ನಾರ್ತ್ ಡೋರ್ ಬಂದಿರೋದ್ರಿಂದ ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕೋ ಗಾಳಿಗೋಸ್ಕರ. ಇಲ್ಲಿ ಬಂದು ನಿಮಗೆ ವಿಂಡೋ ಆಗಲಿ ಬಾಕ್ಲಾಗಲಿ ಎಲ್ಲ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಹಾಗೆ ಬಾಕ್ಲು ನೋಡಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಮಾಡಿಕೊಡ್ತಾರೆ. ಇದು ಬಂದು ಡೋರ್ ಆಗಿರುತ್ತೆ, ಮೈನ್ ಡೋರು. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಹಾಲ್ ಸಿಕ್ಕುತ್ತೆ. ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ, ನೋಡ್ಬೋದು. ಇಲ್ಲಿ ಎದುರಿಗೆ TV ಯೂನಿಟ್ ಬಂದಿದೆ. ಇಲ್ಲಿ ಬಂದು ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಹೈ ಸೀಲಿಂಗು ನೋಡ್ಬೋದು ಮೇಲ್ಗಡೆ, ತುಂಬ ಚೆನ್ನಾಗಿದೆ. 2030 ನಿಮಗೆ ಹೈ ಸೀಲಿಂಗ್ ಬಂದಿದೆ, ಮಾಡಿದ್ದೀನಿ ವಿಡಿಯೋ. ಆದರೆ ಲಿಫ್ಟ್ ಇರಲಿಲ್ಲ, ಇಲ್ಲಿ ಲಿಫ್ಟ್ ಬಂದಿದೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ವಿನಿಗರ್ ಸೀಟ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಹಾಗೆ PVC ಕಾಂಬಿನೇಷನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಫುಲ್ ವಿನಿಗರ್ ಸೀಟ್ ಕೊಟ್ಟಿದ್ದಾರೆ ಅಲ್ಲಿ. ಹಾಗೆ ಇಲ್ಲೂ ಕೂಡ ಅಷ್ಟೇ, ನಿಮಗೆ ಫುಲ್ ವಿನಿಗರ್ ಮಾಡಿದ್ದಾರೆ. ಇಲ್ಲಿ ಬಂದು TV ಯೂನಿಟು, ಹಾಗೆ ಕೇಬಲ್ ಕಲೆಕ್ಷನ್, ಇಂಟರ್ನೆಟ್ ಕಲೆಕ್ಷನ್ ಆಗಿದೆ. ಹಾಗೆ ಈ ಕಡೆಯಿಂದ ನೋಡಿಸ್ತೀನಿ ಅನ್ಸುತ್ತೆ. ಧಾರಾಳವಾಗಿ ನೀವು ನೋಡಿ, L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕ್ಕೋಬೋದು ನೀವು ಆರಾಮಾಗಿ. ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ವಿತ್ ಲಿಫ್ಟ್ ಆಗಿರುತ್ತೆ. ಓಕೆ, ಬನ್ನಿ.
ಅಡುಗೆ ಮನೆ ನೋಡಿಸ್ತೀನಿ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ನೋಡ್ಬೋದು ಯು ಶೇಪಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಬಂದು ಲಿಫ್ಟ್ ಬರುತ್ತೆ ಡೈರೆಕ್ಟ್ ಮನೆ ಒಳಗಡೆನೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ಕಿಚನ್ನು ನೋಡ್ಬೋದು, ಎಲ್ ಶೇಪಲ್ಲಿ ದೊಡ್ಡದಾಗಿ ಕಿಚನ್ ಇದೆ. ಅದು ತುಂಬ ಫ್ರೀ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ. ಮೇಲ್ಗಡೆ ಕೂಡ ನೋಡ್ಬೋದು, ಓವರ್ ಹೆಡ್ ಕಬೋರ್ಡು ಅಷ್ಟೇ ನಿಮಗೆ ಫುಲ್ ಇದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಫ್ರಿಡ್ಜ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಫುಲ್ ಸ್ಟೋರೇಜು. ಆಲ್ರೆಡಿ ಇವರು ಕೊಳಾಯಿ ಫಿಟ್ಟಿಂಗ್ಸ್ ಆಗಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿದ್ದಾರೆ, ನೋಡ್ಬೋದು. ಇಲ್ಲಿ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು ಎಲ್ಲ ನಿಮಗೆ ಸ್ಕಾಟ್ಸ್ ಕೊಟ್ಟಿದ್ದಾರೆ ಫುಲ್ಲು. ಹಾಗೆ ಇಲ್ಲಿ ಬಂದು ಗ್ಯಾಸ್ ಕಲೆಕ್ಷನ್ನು, ಸಾಫ್ಟ್ ಕ್ಲೋಸರ್ಸು. ಇಲ್ಲಿ ಚಿಮ್ನಿಗೆ ಜಾಗ ಕೊಟ್ಟಿದ್ದಾರೆ, ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ಮೇಲ್ಗಡೆ ಫುಲ್ಲು. ಹಾಗೆ ಇಲ್ಲಿ ಮಿಕ್ಸಿ ಓವನನ್ನು ಮಡಿಕೊಂತಂದರೆ ಇಲ್ಲಿ ಮಡಿಕೋಬೋದು. ಇಲ್ಲಿ ಬಂದು ನಮಗೆ ಡೈನಿಂಗ್ ಹಾಲು, ಡೈನಿಂಗ್ ಟೇಬಲ್ ಮಡಿಕೊಳ್ಳೋಕೆ ನೋಡ್ಬೋದು. ತುಂಬ ಫ್ರೀ ಆಗಿದೆ ಜಾಗ, ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. 2030 ನಿಮಗೆ ಇಷ್ಟು ಫ್ರೀಯಾಗಿ ಜಾಗ ಸಿಕ್ಕಲ್ಲ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೂಸ್ ಮಾಡ್ಕೊಂಡ್ರೆ. ಇಲ್ಲಿ ಓವನ್ ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ಸ್ಟೋರೇಜ್ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಬಂದಿದೆ. ಧಾರಾಳ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ದೇವ್ರ ಮನೆಯಲ್ಲಿ. ಹಾಗೆ ಈ ಕಡೆ ಬಂದ್ಬಿಟ್ಟು ನಮಗೆ ಯುಟಿಲಿಟಿ ನೋಡ್ಬೋದು, ಜಾಗ ತುಂಬಾ ಇದೆ. ಆರಾಮಾಗಿ ಇಲ್ಲಿ ದೊಡ್ಡ ಸಿಂಕ್ ಹಾಕ್ಕೊಡ್ತಾರೆ. ಹಾಗೆ ಸೇಫ್ಟಿ ವೈಸ್ ನಮಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ. ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಓಕೆ, ಸೆಕೆಂಡ್ ಫ್ಲೋರ್ಗೆ ಬಂದರೆ ಇಲ್ಲಿ ನಿಮಗೆ ವಿಶಾಲವಾಗಿ ಹಾಲ್ ಇದೆ, ನಿಮ್ಗೆ ಜಾಗ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಇಲ್ಲಿ ಸ್ಟಡಿ ಟೇಬಲ್ ಇಲ್ಲ, ವರ್ಕಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು. ಕೆಳಗಡೆ ನೋಡಿದ್ನಲ್ಲ ಹೈ ಸೀಲಿಂಗ್ ಅಂತ ನೋಡ್ಬೋದು. ಇಲ್ಲಿ ಜುಮಾರ್ ಹಾಕಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ದೊಡ್ಡದಾಗಿ ಬಾಲ್ಕನಿ ಬರುತ್ತೆ. ಧಾರಾಳವಾಗಿ 3ರಿಂದ 4 ಜನ ಆರಾಮಾಗಿ ಕೂತ್ಕೊಬೋದು ಸಂಜೆ ಹೊತ್ತು. ಮೇಲ್ಗಡೆ ನೋಡ್ಬೋದು UC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಬಾಲ್ಕನಿಲೂ ಅಷ್ಟೇ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ನಿಮಗೆ 5 ಅಡಿ ಇದೆ ನಿಮಗೆ. ಜಸ್ಟ್ ಇಲ್ಲಿಂದ ಒಂದು ವಾಕಬಲ್ ಡಿಸ್ಟೆನ್ಸ್ ನಿಮಗೆ 80 ಫೀಟ್ ರೋಡ್ ಸಿಗುತ್ತೆ ನಿಮಗೆ. ಸ್ಟಡಿ ಟೇಬಲು, ಹಾಗೆ ಇಲ್ಲಿ ಲಿಫ್ಟ್ ಬರುತ್ತೆ. ಹಾಗೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ವುಡನ್ ವರ್ಕ್ ಸಾಲಿಡ್ ಆಗಿ ಮಾಡಿದ್ದಾರೆ. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಇದು ಕೂಡ ನಿಮ್ಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ಇಲ್ಲಿ ಬಂದು ಮೊಬೈಲು ಲ್ಯಾಪ್ಟಾಪ್ ಏನಾಗಿದ್ರೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನೋಡ್ಬೋದು ಅಲ್ಲಿ TV ಯೂನಿಟ್ ಬಂದಿದೆ. ಆ ಕಡೆ ಬಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ನಮಗೆ ರೆಸ್ಟ್ ರೂಮ್
ಇಲ್ಲಿ ರೆಸ್ಟ್ ರೂಮ್ ಬಂದಿದೆ. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಇದು. ಓಕೆ, ಬನ್ನಿ ಮೂರನೇ ಫ್ಲೋರ್ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ವಿಶಾಲವಾಗಿದೆ ಹಾಲು, ತುಂಬ ಚೆನ್ನಾಗಿದೆ ಜಾಗ, ಮಾತ್ರ ಫ್ರೀ ಆಗಿ ಬಂದಿದೆ. ಓಕೆ, ಬನ್ನಿ ಮಾಡಿ ಮೇಡಮ್ ಮೂರನೇ ಫ್ಲೋರ್ಗೆ. ಇಲ್ಲೂ ಕೂಡ ನೋಡ್ಬೋದು ಸೆನ್ಸರ್ ಲೈಟ್ ಎಲ್ಲ ಹಾಕಿದ್ದಾರೆ ನಿಮಗೆ. ಯೂಸಲ್ ಆಗಿ 30-40 ಹಾಕಿರ್ತಾರೆ ಸೆನ್ಸರ್ ಲೈಟು, ಇಲ್ಲಿ ಹಾಕಿದ್ದಾರೆ. ಹಾಗೆ ಮೂರನೇ ಫ್ಲೋರ್ ಬಂದಾದಮೇಲೆ ಈ ಕಡೆ ಬಂದರೆ ನಮ್ಮ ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಬಂದು ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ ನೋಡ್ಬೋದು. ಹಾಗೆ ನಾರ್ತ್ ಸೈಡ್ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಇಲ್ಲಿ ಫುಲ್ ವಾರ್ಡ್ರೋಬ್, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಒಂದು ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ರೆಸ್ಟ್ ರೂಮು. ಇನ್ನೂ ಡೋರ್ಗಳು ಹಾಕಿಲ್ಲ, ಹಾಕ್ಕೊಡ್ತಾರೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಲಿಫ್ಟ್ ಇಲ್ಲೇ ಬರುತ್ತೆ. ಹಾಗೆ ಇಲ್ಲೊಂದು ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಸೇಮು. ಕೆಳಗಡೆ ಏನು ನೋಡಿದ್ವಿ ಅದಕ್ಕಿಂತ ಡಿಸೈನ್ಸ್ ಬೇರೆ ಇರುತ್ತೆ, ಕಲರ್ಸ್ ಎಲ್ಲ ನೋಡ್ಬೋದು. ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಹಾಗೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಬಂದಿದೆ. ಓವರ್ ಹೆಡ್ POC ಕಾಂಬಿನೇಷನ್ ಕೊಟ್ಟು ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಮೇಲ್ಗಡೆ POP ಫಾಲ್ ಸೀಲಿಂಗ್ ನೋಡ್ಬೋದು. ಹಾಗೆ ಈ ಕಡೆಯಿಂದ TV ಯೂನಿಟ್ ಬಂದಿದೆ ಇಲ್ಲಿ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ನಿಮಗೆ. ಇದು ಕೂಡ ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ಮೊಬೈಲ್ ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಇಲ್ಲೇ. ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ ನೋಡ್ಬೋದು. ಅಲ್ಲಿ ಮೇಲ್ಗಡೆ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಬಂದಿದೆ, ಸೇಮ್ ಅಟ್ಯಾಚ್ ಬಾತ್ರೂಮ್. ಓಕೆ, ಇದು ಬಂದು ನಮಗೆ ಮೂರನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರಲ್ಲಿ ಹೆಂಗಿದೆ ಅಂತ ನೋಡಿಸ್ಕೊಡ್ತೀನಿ ನಾನು. ಮಾಡಿ ಇದ್ದೀವಿ. ಇಲ್ಲೂ ಕೂಡ ನೋಡ್ಬೋದು ನಮಗೆ ಸ್ಕೈಲೈಟ್ ಬಿಟ್ಟಿದ್ದಾನೆ ಬೆಳಕು ಗಾಳಿಗೋಸ್ಕರ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಟೆರೆಸ್ ಸಿಗುತ್ತೆ ನಮಗೆ. ಇಲ್ಲಿ ನೋಡುವ ಸಂಜೆ ಹೊತ್ತು ಕೂತ್ಕೊಳ್ಳೋಕ್ಕೆ, ರಿಲ್ಯಾಕ್ಸ್ ಮಾಡೋಕ್ಕೆ ಇಲ್ಲೊಂದು ಟಫನ್ ಗ್ಲಾಸ್ ಹಾಕೋಬೋದು ನೀವು ಆರಾಮಾಗಿ. ಮನೆ ಮುಂದೆ ಈ ಥರ ಕಾಣಿಸುತ್ತೆ. ತುಂಬ ಒಳ್ಳೆಯ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ಇಲ್ಲಿ ಬಂದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ. ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಹೊಕ್ಕೋಬೋದು. ಹಾಗೆ ನೋಡ್ಬೋದು ಲ್ಯಾಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ನೀವು ಮೇಲ್ಗಡೆ ಆರಾಮಾಗಿ ನೀವು ಸೋಲಾರ್ ಹಾಕೋಬೋದು. ನೀವು ಮೇಲ್ಗಡೆ ಫುಲ್ ಸೋಲಾರ್ ಹಾಕೋಬೋದು ಆರಾಮಾಗಿ. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ. ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜ್ 4th ಬ್ಲೇ ಬ್ಲಾಕಲ್ಲಿ ಬರುತ್ತೆ, B ಬ್ಲಾಕ್. 20x30 BDA ಮನೆ. ನಾರ್ತ್ ಗೇಟ್, ನಾರ್ತ್ ಡೋರ್ ಆಗಿರುತ್ತೆ, ವಿತ್ ಲಿಫ್ಟ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2 CR 10 lakhs ಕೇಳ್ತಾರೆ. ಅಂದರೆ 2,10,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಯಾರನ್ನ 20-30 BDA ಮನೆಯಲ್ಲಿ ವಿತ್ ಲಿಫ್ಟ್ ಮನೆ ನೋಡ್ತಾಯಿದ್ರೆ, ಅದು ಒಳ್ಳೆ ಏರಿಯಾದಲ್ಲಿ ಅವ್ರಿಗೆ ಈ ಮನೆ ಅಂತ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಈ ಮನೆ ಬಂದು ನೋಡ್ಬೋದು. ಈ ವಿಡಿಯೋ ನೋಡಿ ಈ ಮನೆಯನ್ನ ಇಷ್ಟ ಆದರೆ, ಈ ಮನೆ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ
ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ 2030ಯಲ್ಲಿ ಬಿ ಡಿಯಲ್ಲಿ ವಿತ್ ಲಿಫ್ಟ್ ಹೌಸ್ ನೋಡ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾರನ್ನ ಮನೆಗಳು ಹುಡುಕ್ತಾ ಇದ್ದಾರೆ, ಪ್ರಾಪರ್ಟಿ ಹಂಟರ್ ಪೇಜ್ ಫಾಲೋ ಮಾಡಿ, ಅಲ್ಲಿ ತುಂಬ ಮನೆಗಳಿದೆ. ಹಾಗೆ ನಿಮ್ಮಲ್ಲಿ BMRDA ಸೈಟ್ ಯಾರನ್ನ ಹುಡುಕ್ತಾರೆ ಅವರು ಕೂಡ ಅಷ್ಟೇ ಪ್ರಾಪರ್ಟಿ ಹಂಟರ್ ಪೇಜನ್ನು ಫಾಲೋ ಮಾಡಿ, ಆ ನಂಬರಿಗೆ ಫೋನ್ ಮಾಡಿ, ನಿಮಗೆ ಅಲ್ಲಿ ಮುಂದಿನ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಓಕೆ, ಇದಿಷ್ಟು ವೀಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.